ಕುಶಾಲನಗರದ ಖಾಸಗಿ ಬಾರ್ನಲ್ಲಿ ಕ್ಯಾಷಿಯರ್ ಕೆಲಸ ಮಾಡುತ್ತಿದ್ದ ಸಂತೋಷ್ ಎಂಬ ವ್ಯಕ್ತಿಯನ್ನು ಭಾನುವಾರ ರಾತ್ರಿ ಸ್ಥಳೀಯ ಜನತಾ ಕಾಲೋನಿ ನಿವಾಸಿ ಹರ್ಷ ಎಂಬಾತ ಕುಡಿದ ಮತ್ತಿನಲ್ಲಿ ಬಿಯರ್ ಕುಡಿಯುವ ದೊಡ್ಡ ಗಾಜಿನ ಗ್ಲಾಸ್ನಲ್ಲಿ ತಲೆಗೆ ಹಾಗೂ ಕುತ್ತಿಗೆ ಭಾಗಕ್ಕೆ ಚುಚ್ಚಿ ಕೊಲೆ ಮಾಡಿದ್ದು, ಈ ಹತ್ಯೆಯನ್ನು ಖಂಡಿಸಿ ಸೋಮವಾರ ಹೋಟೆಲ್ ಮುಂಭಾಗದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ದಲಿತ ಸಂಘಟನೆಯ ಮುಖಂಡರು ಪ್ರತಿಭಟನೆ ನಡೆಸಿ ಧಿಕ್ಕಾರ ಕೂಗಿದರು. ಸ್ಥಳಕ್ಕೆ ಎಎಸ್ಪಿ ಸುಂದರ್ರಾಜ್ ಆಗಮಿಸಿದರು. ಈ ಸಂದರ್ಭದಲ್ಲಿ ಕೂಡ ಮಾಜಿ ಅಧ್ಯಕ್ಷ ಮಂಜುನಾಥ್ ಗುಂಡೂರಾವ್, ನಗರ ಕಾಂಗ್ರೆಸ್ ಅಧ್ಯಕ್ಷ ಪ್ರಮೋದ್ ಮುತ್ತಪ್ಪ, ಕಾರ್ಮಿಕ ಘಟಕದ ಬ್ಲಾಕ್ ಅಧ್ಯಕ್ಷ ಶಿವಶಂಕರ್ ಮಾತನಾಡಿ, ಇಂತಹ ಅಮಾನುಷ ಕೃತ್ಯ ಕೊಡಗಿನಲ್ಲಿ ಬಹಳ ವಿರಳ. ಒಬ್ಬ ಬಡ ದಲಿತ ಹುಡುಗ ತಮ್ಮ ಕುಟುಂಬದ ನಿರ್ವಹಣೆಗಾಗಿ ಹಗಲು ರಾತ್ರಿ ಎನ್ನದೇ ಕೆಲಸ ಮಾಡುತ್ತಿದ್ದ. ಅಂತಹ ಅಮಾಯಕ ಹುಡುಗನನ್ನು ಕ್ರೂರ ಮನಸ್ಥಿತಿಯ ಕಟುಕ ಕೊಲೆ ಮಾಡಿರುವುದನ್ನು ಬಲವಾಗಿ ಖಂಡಿಸುತ್ತಿದ್ದು, ಆರೋಪಿಯನ್ನು ಕಾನೂನಿನ ಕಣ್ಣಿನಿಂದ ರಕ್ಷಿಸಲು ಅವಕಾಶ ನೀಡದೆ ಸರಿಯಾದ ಶಿಕ್ಷೆಯನ್ನು ನೀಡುವ ರೀತಿಯಲ್ಲಿ ಪೊಲೀಸ್ ಇಲಾಖೆ ಕಾರ್ಯನಿರ್ವಹಿಸಬೇಕೆಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಎಎಸ್ಪಿ ಸುಂದರ್ರಾಜ್, ಯಾವುದೇ ಕಾರಣಕ್ಕೂ ಯಾವುದೇ ಒತ್ತಡಕ್ಕೆ ಮಣಿಯದೆ ಆರೋಪಿಗೆ ಕಾನೂನು ರೀತಿಯಲ್ಲಿ ಸರಿಯಾದ ಶಿಕ್ಷೆಯನ್ನು ನೀಡುವ ರೀತಿಯಲ್ಲಿ ನಮ್ಮ ಇಲಾಖೆ ಕೆಲಸ ಮಾಡಲಿದೆ ಎಂದರು. ನೊಂದ ಕುಟುಂಬದ ಸದಸ್ಯರ ಜೊತೆಯಲ್ಲಿ ಮಂಜುನಾಥ್ ಗುಂಡೂರಾವ್ ಮಾತನಾಡಿ, ಮಡಿಕೇರಿ ಕ್ಷೇತ್ರದ ಶಾಸಕ ಡಾಕ್ಟರ್ ಮಂತರ್ಗೌಡರವರ ಮೂಲಕ ಸರ್ಕಾರದಿಂದ ಕುಟುಂಬಕ್ಕೆ ಹಾಗೂ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಪರಿಹಾರ ನೀಡುವುದಾಗಿ ತಿಳಿಸಿದರು. ಪ್ರತಿಭಟನೆಯಲ್ಲಿ ಕೆಬಿ ರಾಜು, ಕಿರಣ್, ನಂಜುಂಡಸ್ವಾಮಿ ಸೇರಿದಂತೆ ಮುಂತಾದವರು ಪಾಲ್ಗೊಂಡಿದ್ದರು. ಊರಲ್ಲಿರುವಂಥ ಶಾಂತಿ ಹಾಳಾಗುತ್ತೆ, ಈ ಥರ ಕಷ್ಟ ಆಗುತ್ತೆ. ದಯವಿಟ್ಟು ಇದಕ್ಕೆ ಸರಿಯಾದ ಕ್ರಮ. ಯಾಕಂದರೆ ಇದರಿಂದ ಇವರು ಒಬ್ಬರೇ ಅಲ್ಲ, ಇದರಿಂದ ನಡೆಯುವಂಥ ಕ್ರಿಕೆಟ್ ಬೆಟ್ಟಿಂಗ್ ದಂಧೆ, ಬೇರೆ ಬೇರೆ ದಂಧೆಗಳು, ಇದರಿಂದೆಲ್ಲ ಒಂದು ವ್ಯವಸ್ಥಿತವಾದ ಪರ್ಟಿಕ್ಯುಲರ್ ಪಾರ್ಟಿ, ಇದರಿಂದ ಒಂದು ವ್ಯವಸ್ಥೆ ಅಂದರೆ ಆಲ್ ಇಲ್ಲೀಗಲ್ ಆ್ಯಕ್ಟಿವಿಟಿ ಮಾಡುವಂಥ ಟೀಮ್ಗೆ ಕುಶಾಲನಗರ ಅವರಿಗೆ ಸಮೃದ್ಧವಾದ ಜಾಗ ಅಂತ ಅನಿಸ್ಬಿಟ್ಟಿದೆ. ಸೊ ಅದನ್ನ ತಾವು ತೊಲಗಿಸಿ ತೊಲಗಿಸಿ ಗುಂಡಾಗಿರಿ ತೊಲಗಿಸಿ 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 ಧಿಕ್ಕಾರ 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 ಧಿಕ್ಕಾರ. ಹಣ ಬರೋದಿಲ್ಲಿಂದ ಈ ಸ್ಪೀಡ್ ದಂಧೆ ಇರ್ಬೋದು, ಗಾಂಜಾ ದಂಧೆ ಇರ್ಬೋದು, ಇಲ್ಲಿ ನಡೆಯುವಂಥದ್ದು ಕುಶಾಲನಗರ ಸುತ್ತಮುತ್ತ. ಇದಕ್ಕೆ ತಾವು ಒಂದು ಏನಾದರೂ ಒಂದು ಸರಿಯಾದ ವ್ಯವಸ್ಥೆ ಮಾಡೋದಾರೆ. ಹುಡುಗರು ಪರ್ವರ್ಟಾಗಿ ಈ ಥರ ಮಾಡಿದ್ರೆ ಮಕ್ಕಳು ಯಾರ್ದೋ ಮಕ್ಕಳು ಸಾಯ್ತಾರಲ್ಲ ಸರ್, ಯಾರು ಜವಾಬ್ದಾರಿ ಇದಕ್ಕೆ? ಮತ್ತು ಹೋಟ್ಲಲ್ಲಿ ಕೆಲಸ ಮಾಡೋಂಥವ್ರು ಸರ್, ಇಲ್ಲಿ ಸುತ್ತಮುತ್ತ ಅಂಗಡಿಗಳಲ್ಲಿ, ಫ್ಯಾಕ್ಟ್ರಿಗಳಲ್ಲಿ ಎಲ್ಲ ಬಡ ಮಕ್ಕಳನ್ನೇ ಕೆಲಸ ಮಾಡ್ತಾರೆ. ಸೊ ಅಂಥವ್ರ ಮೇಲೆ ಈ ಥರ ದೌರ್ಜನ್ಯ ಆಗುತ್ತೆ ಅಂತ ಬಳಸ್ಕೊಂಡು ಬಂದಿರೋಂಥ ಏನು BJP